ಫ್ರೆಂಡ್ಸ್, 3 ದಿನದಲ್ಲಿ ನಿಮ್ಮ PF ಅಮೌಂಟು ಬ್ಯಾಂಕಲ್ಲಿ ಬರಬೇಕು ಅಂದ್ರೆ ನಾನು ಹೇಳೋ ಈ ಸಿಂಪಲ್ ಸ್ಟೆಪ್‌ನ ಫಾಲೋ ಮಾಡಿ ನೀವು PFಗೆ ಅಪ್ಲೈ ಮಾಡಿದ್ರೆ ಯಾವುದೇ ರಿಜೆಕ್ಷನ್ ಇಲ್ಲದೆ ನಿಮ್ಮ PF ಕ್ಲೇಮು ಸೆಟಲ್ಮೆಂಟ್ ಆಗುತ್ತೆ. ನೀವು ಕೆಲಸ ಮಾಡ್ತಾ ಇದ್ರು ಅಥವಾ ಕೆಲಸ ಬಿಟ್ಟು 60 ದಿನಗಳ ಒಳಗೆ ನಿಮ್ಗೆ ಏನಾದರೂ ಅಮೌಂಟ್ ಬೇಕು ಅಂದ್ರೆ PF ಅಡ್ವಾನ್ಸ್ ಫಾರ್ಮ್ 31ಗೆ ನೀವು ಅಪ್ಲೈ ಮಾಡಿದ್ರೆ 3 ದಿನದಲ್ಲೇ ನಿಮ್ಮ ಬ್ಯಾಂಕ್ ಅಕೌಂಟ್‌ಗೆ ನಿಮ್ಮ ಅಮೌಂಟು ಬಂದ್ಬಿಡುತ್ತೆ. ಸೊ ಅದು ಹೇಗೆ ಅಂತ ನಾನು ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಎಕ್ಸ್‌ಪ್ಲೈನ್ ಮಾಡ್ತೀನಿ. ಈ ವಿಡಿಯೋನ ಫುಲ್ ಆಗಿ ನೋಡಿ ಮತ್ತು ನಮ್ಮ ಚಾನಲ್‌ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಮೊಬೈಲಲ್ಲಿ ಅಥವಾ ಲ್ಯಾಪ್ಟಾಪಲ್ಲಿ UAN ಲಾಗಿನ್ ಅಂತ ಸರ್ಚ್ ಮಾಡಿ. ಅಲ್ಲಿ ಬಂದಿರೋ ಫಸ್ಟ್ ಲಿಂಕ್ನ ಕ್ಲಿಕ್ ಮಾಡಿ ಮತ್ತು ಓಕೆ ಅಂತ ಕ್ಲಿಕ್ ಮಾಡಿ. ನಿಮ್ಮ UAN ನಂಬರ್ನ ಎಂಟರ್ ಮಾಡಿ ಮತ್ತು ಪಾಸ್ವರ್ಡ್ನ ಎಂಟರ್ ಮಾಡಿ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ OTPನ ಅಲ್ಲಿ ಎಂಟರ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಅಲ್ಲಿ ಮೇಲ್ಗಡೆ ವ್ಯೂ ಇದೆಯಲ್ಲ, ಅದರಲ್ಲಿ ಪ್ರೊಫೈಲ್ನ ಕ್ಲಿಕ್ ಮಾಡಿ. ನಿಮ್ಮ ಫೋಟೋ ಅಪ್ಲೋಡ್ ಮಾಡಿರಬೇಕು ಮತ್ತು ನಿಮ್ಮ ಪರ್ಸನಲ್ ಡೀಟೇಲ್ಸ್ನ ಚೆಕ್ ಮಾಡ್ಕೊಳ್ಳಿ. ಯಾವುದಾದ್ರೂ ಅಪ್ಡೇಟ್ ಆಗಿಲ್ಲ ಅಂದರೆ ಅಪ್ಡೇಟ್ ಮಾಡ್ಕೊಳ್ಳಿ ಮತ್ತು ಏನಾದರೂ ರಾಂಗ್ ಇದ್ದರೆ ನೀವು ಅಲ್ಲಿ ಪೆನ್ಸಿಲ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಚೇಂಜ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ಮ PF ಬ್ಯಾಲೆನ್ಸ್ನ ನಾವು ಇಲ್ಲೇ ನೋಡ್ಕೋಬಹುದು. ಅಲ್ಲಿ ವ್ಯೂ ಅಲ್ಲಿ ಪಾಸ್ಬುಕ್ ಲೈಟ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಮತ್ತು ಅಲ್ಲಿ ನಿಮ್ಮ ಮೆಂಬರ್ ID, ನಿಮ್ಮ ಕಂಪನಿ ಯಾವುದು ಅಂತ ಸೆಲೆಕ್ಟ್ ಮಾಡಿ. ನೀವು ಸ್ಕ್ರೋಲ್ ಡೌನ್ ಮಾಡಿದ್ರೆ ಲಾಸ್ಟಲ್ಲಿ ನಿಮಗೆ ಎಂಪ್ಲಾಯಿ ಶೇರು, ಎಂಪ್ಲಾಯರ್ ಶೇರು ಮತ್ತು ಟೋಟಲ್ ಅಮೌಂಟು ಎಷ್ಟಿದೆ ಅಂತ ಅಲ್ಲಿ ತೋರಿಸುತ್ತೆ. ಅದನ್ನ ನೋಡ್ಕೊಂಡು ನಿಮ್ಗೆ ಎಷ್ಟು ಅಮೌಂಟ್ ಬೇಕು ಅಂತ ನೀವು ಅಪ್ಲೈ ಮಾಡ್ಕೋಬಹುದು. ನೆಕ್ಸ್ಟ್ ಮೇನೇಜಲ್ಲಿ KYC ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟು, ಪ್ಯಾನ್ ಕಾರ್ಡ್ ನಂಬರು, ಆಧಾರ್ ಕಾರ್ಡು ಇವೆಲ್ಲಾನು ಅಪ್ಡೇಟ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಅಲ್ಲಿ ಸ್ಟೇಟಸ್ ಅಲ್ಲಿ ವೆರಿಫೈಡ್, ಅಪ್ರೂವ್ಡ್ ಅಂತಿದೆಯಲ್ಲ ಅದು ಆಗಿದೆಯಾ ಇಲ್ಲ ಅಂತ ಚೆಕ್ ಮಾಡಿ. ನಿಮ್ಮ KYC ಯಾವುದಾದ್ರೂ ಆಗಿಲ್ಲ ಅಂದ್ರೆ ಬ್ಯಾಂಕು, ಪ್ಯಾನ್ ಕಾರ್ಡು ನೀವು ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ನೀವು ಅಪ್ಡೇಟ್ ಮಾಡ್ಕೋಬಹುದು. ನೆಕ್ಸ್ಟ್ ಅಲ್ಲಿ ಆನ್ಲೈನ್ ಸರ್ವಿಸಸ್ ಅಂತಿದೆಯಲ್ಲ ಅಲ್ಲಿ ಕ್ಲೈಮ್ ಫಾರ್ಮ್ 3119 ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. KYC ಅಲ್ಲಿರೋ ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ನ ಇಲ್ಲಿ ಎಂಟರ್ ಮಾಡಿ ವೆರಿಫೈ ಮೇಲೆ ಕ್ಲಿಕ್ ಮಾಡಿ. ನಿಮ್ಗೆ ಅಲ್ಲಿ ಪಾಪಪ್ ಬರುತ್ತೆ, ಅಲ್ಲಿ ಎಸ್ ಕ್ಲಿಕ್ ಮಾಡಿ. ಅದಾದ್ಮೇಲೆ ಸ್ಕ್ರೋಲ್ ಡೌನ್ ಮಾಡಿಬಿಟ್ಟು ಅಲ್ಲಿ ಪ್ರೊಸೀಡ್ ಟು ಆನ್ಲೈನ್ ಕ್ಲೈಮ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಐ ವಾಂಟ್ ಟು ಅಪ್ಲೈ ಫಾರ್ ಅಂತಿದೆಯಲ್ಲ ಅಲ್ಲಿ ಡ್ರಾಪ್ ಡೌನ್ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ 4 ಆಪ್ಷನ್ ಬರುತ್ತೆ. ಮೊದಲನೇದು ಓನ್ಲಿ PF ವಿತ್ಡ್ರಾವಲ್ ಫಾರ್ಮ್ 19. ಇದು ನೀವು ಕೆಲಸ ಬಿಟ್ಟು 60 ದಿನ ಆದ್ಮೇಲೆ ಇದನ್ನ ಅಪ್ಲೈ ಮಾಡ್ಕೋಬೇಕು. ಸೆಕೆಂಡ್ ಬಂದು ಪೆನ್ಷನ್, ಇದು ಕೂಡ ನೀವು ಕೆಲಸ ಬಿಟ್ಟು 60 ದಿನ ಆದ್ಮೇಲೆ ಅಪ್ಲೈ ಮಾಡ್ಕೋಬೇಕು. ಮೂರನೇದು ಸ್ಕೀಮ್ ಸರ್ಟಿಫಿಕೇಟ್ ಫಾರ್ಮ್ 10C, ಇದು ಬೇಕಾಗಿಲ್ಲ. 58 ವರ್ಷ ಆದ್ಮೇಲೆ ನಮಗೆ ಪೆನ್ಷನ್ಗೆ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಇದು. ನಾಲ್ಕನೇದು PF ಅಡ್ವಾನ್ಸ್ ಫಾರ್ಮ್ 31. ಇದು ನೀವು ಕೆಲಸ ಮಾಡುತ್ತಿರುವಾಗಲೇ ನಿಮ್ಗೆ ಏನಾದರೂ PF ಬೇಕಂದ್ರು ಅಥವಾ ನೀವು ಕೆಲಸ ಬಿಟ್ಟು 60 ದಿನ ಆಗಿಲ್ಲ ಅಂದ್ರೆ ಮುಂಚೆನೆ ನಿಮ್ಗೆ PF ಅಮೌಂಟ್ ಬೇಕು ಅಂದ್ರೆ ಈ PF ಅಡ್ವಾನ್ಸ್ ಫಾರ್ಮ್ 31 ಅಪ್ಲೈ ಮಾಡ್ಕೊಂಡು ನೀವು ಸ್ವಲ್ಪ ಅಮೌಂಟ್ ನ ತಗೋಬಹುದು. ಇವಾಗ PF ಅಡ್ವಾನ್ಸ್ ಫಾರ್ಮ್ 31 ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಸೆಲೆಕ್ಟ್ ಸರ್ವಿಸ್, ನೀವು ಯಾವ ಕಂಪನಿಯಿಂದ PF ವಿತ್ಡ್ರಾ ಮಾಡ್ತಾ ಇದ್ದೀರಾ ಅಂತ ಆ ಕಂಪನಿ ಹೆಸರು ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಪರ್ಪಸ್, ನೀವು ಯಾವ ರೀಸನ್ಗೆ ವಿತ್ಡ್ರಾ ಮಾಡ್ತಾ ಇದ್ದೀರಾ ಅಂತ. ಇಲ್ಲಿ ನಿಮ್ಗೆ ಇಷ್ಟೊಂದು ಆಪ್ಷನ್ಸ್ ಇದೆ. ನಮಗೆ ಬಂದಿರುವ ಲೇಟೆಸ್ಟ್ ಅಪ್ಡೇಟ್ ಪ್ರಕಾರ ನೀವು 75% ಆಫ್ ನಿಮ್ ಟೋಟಲ್ PF ಅಮೌಂಟ್ ನ ವಿತ್ಡ್ರಾ ಮಾಡ್ಕೋಬಹುದು ಇವಾಗ. ಬಟ್ ಅದಿನ್ನೂ ಅಫಿಷಿಯಲ್ ಆಗಿ ಇಲ್ಲಿ ಇಂಪ್ಲಿಮೆಂಟ್ ಆಗಿಲ್ಲ. ಸೊ ಇಲ್ಲಿ ಓಲ್ಡ್ ಪ್ರೊಸೀಜರ್ ಪ್ರಕಾರನೇ ನೀವು ಇಲ್ನೆಸ್ ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮ್ಗೆ ಮೋರ್ ದೆನ್ 50% ಆಫ್ ನಿಮ್ಮ ಎಂಪ್ಲಾಯಿ ಶೇರು ಬರುತ್ತೆ. ಸೊ ಅದನ್ನು ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ನಿಮ್ಗೆ ಎಷ್ಟು ಅಮೌಂಟ್ ಬೇಕು ಅಂತ ಅಲ್ಲಿ ಎಂಟರ್ ಮಾಡಿ. ಅದಾದ್ಮೇಲೆ ಎಂಪ್ಲಾಯಿ ಅಡ್ರೆಸ್, ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿರುವ ಅಡ್ರೆಸ್ ನಲ್ಲಿ ಎಂಟರ್ ಮಾಡಿ. ನೆಕ್ಸ್ಟ್ ಗೆಟ್ ಮೊಬೈಲ್ OTP ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬಂದಿರುತ್ತೆ. ಆ OTP ನ ಅಲ್ಲಿ ಎಂಟರ್ ಮಾಡಿ ವೆರಿಫೈ ಅಂಡ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಅಷ್ಟೇ, ನಿಮ್ಮ PF ಅಡ್ವಾನ್ಸು ಸಬ್ಮಿಟ್ ಆಯ್ತು. ಮತ್ತೆ ನೀವು ಆನ್ಲೈನ್ ಸರ್ವಿಸ್ ಅಲ್ಲಿ ಹೋಗ್ಬಿಟ್ಟು ಟ್ರ್ಯಾಕ್ ಕ್ಲೈಮ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಕ್ಲೈಮ್ ಏನ್ ಸ್ಟೇಟಸ್ ಇದೆ ಅಂತ ಅಲ್ಲಿ ನೋಡ್ಬೋದು. ಇವಾಗ ಲೇಟೆಸ್ಟ್ ಅಪ್ಡೇಟ್ಸ್ ಪ್ರಕಾರ ಇಮಿಡಿಯೇಟ್ ಆಗಿ ಕ್ಲೈಮ್ ಸೆಟಲ್ಮೆಂಟ್ ಆಗೋಗ್ಬಿಡುತ್ತೆ. ವಿತಿನ್ 1 ವೀಕ್ ಅಲ್ಲೇ ನಿಮ್ಗೆ ಅಮೌಂಟ್ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಬಂದ್ಬಿಡುತ್ತೆ. ಇದರಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ನೀವು ಕಮೆಂಟ್ ಮಾಡ್ಬೋದು, ನಾನು ನಿಮ್ಗೆ ಪಕ್ಕ ಸಹಾಯ ಮಾಡ್ತೀನಿ. ಮತ್ತು ಈ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಅವ್ರಿಗೂ ಶೇರ್ ಮಾಡಿ. ಇದೇ ತರ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ, ಬಾಯ್.